ನಿಮ್ಮ ಹತ್ರ ಓನ್ಲಿ 3000 ಬಜೆಟ್ ಇದೆ ಸಾಕು, ನೀವು ಕೂಡ ಬ್ಯಾಂಗ್ಳೂರಿಂದ ಆಗ್ರಾಗ್ ಹೋಗಿ ತಾಜ್ ಮಹಲ್ ನ ನೋಡ್ಕೊ ಬರ್ಬೋದು. ಹೆಂಗೆ ಅಂತ ಫುಲ್ ಡೀಟೇಲ್ಸ್ ಕೊಡ್ತೀನಿ, ವಿಡಿಯೋನ ಮರೀದೆ ಸೇವ್ ಮಾಡ್ಕೊಳ್ಳಿ. ಬ್ಯಾಂಗ್ಳೂರಿಂದ ಆಗ್ರಾಗೆ ಡೈರೆಕ್ಟ್ ಟ್ರೈನ್ ಇದೆ. ಸೊ ಟ್ರೈನ್ ಕಾಸ್ಟ್ ಸ್ಲೀಪರ್ ಬಂದು 840 rupees ಆಗುತ್ತೆ. ಟೋಟಲ್ ನಿಮ್ಗೆ ಇದು 1.5 day ಜರ್ನಿ ಇರುತ್ತೆ. ಸೊ ನೀವು ಆಗ್ರಾ ರೈಲ್ವೆ ಸ್ಟೇಷನ್ ರೀಚ್ ಆದ್ಮೇಲೆ ಹೊರಗಡೆ ಬಂದ್ರೆ ಸೊ ಅಲ್ಲಿಂದ ನಿಮ್ಗೆ ಶೇರಿಂಗ್ ಆಟೋ ಸಿಗುತ್ತೆ. ಸೊ ನಿಮ್ಗೆ ಅಲ್ಲಿಂದ ಓನ್ಲಿ 30 rupees ಚಾರ್ಜಸ್ ಮಾಡ್ತಾರೆ. ಒನ್ಸ್ ನೀವು ತಾಜ್ ಮಹಲ್ ಹತ್ರ ರೀಚ್ ಆದ್ಮೇಲೆ ಮೈನ್ ಪಾಯಿಂಟ್ ಏನು ಅಂದ್ರೆ ಸೆಲ್ಫಿ ಸ್ಟಿಕ್ಕು ಮೈಕು ಏನು ಅಲೋ ಇರಲ್ಲ. ಸೊ ನಿಮ್ಗೆ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಗೆ ಅಂತ 50 rupees ಚಾರ್ಜಸ್ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ನೀವು ಒಳಗಡೆ ಎಂಟ್ರೆನ್ಸ್ ಆದ್ಮೇಲೆ ತಾಜ್ ಮಹಲ್ ಒಳಗಡೆ ಹೋಗ್ಬೇಕು ಅಂದ್ರೆ 200 rupees ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಸೊ ಒಳಗಡೆ ಎಂಟ್ರೆನ್ಸ್ ಆಗಿದ ತಕ್ಷಣ ವ್ಯೂ ಮಾತ್ರ ಕಳ್ದೆ ಹೋಗ್ತೀರಾ ಗೈಸ್. ಸೊ ಫುಲ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಯಾವ ಆಂಗಲ್ ಬಿಡ್ಬೇಡಿ, ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು 200 rupees ಟಿಕೆಟ್ ಏನಾದ್ರು ತಗೊಂಡಿದ್ರೆ ನೀವು, ಸೊ ನಿಮ್ಗೆ ಕಾಲಿಗೆ ಹಾಕೊಳಕ್ಕೆ ಒಂದು ಸಾಕ್ಸ್ ಕೊಡ್ತಾರೆ. ಸೊ ಸಾಕ್ಸ್ ಯೂಸ್ ಮಾಡಿನೇ ನೀವು ತಾಜ್ ಮಹಲ್ ಮೇಲೆ ಹೋಗ್ಬೇಕು ಅಂಡ್ ಒಳಗಡೆ ಎಂಟ್ರೆನ್ಸ್ ಗೆ. ಸೊ ತಾಜ್ ಮಹಲ್ ಫುಲ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದಾದ್ಮೇಲೆ ಸೊ ನಿಮ್ಗೆ ನೈಟ್ ರಿಟರ್ನ್ 10:30ಗೆ ರಿಟರ್ನ್ ಟ್ರೈನ್ ಇರುತ್ತೆ ಬ್ಯಾಂಗ್ಳೂರ್ಗೆ. ಸೊ ನಿಮ್ಗೆ ಏನಾದ್ರು ಆಫ್ಟರ್ನೂನ್ ಇನ್ನೂ ಟೈಮ್ ಏನಾದ್ರು ಇದ್ರೆ ಸೊ ನೀವು ಅಲ್ಲಿಂದ 50 to 60 kilometers ಇರುತ್ತೆ, ಮಥುರಾಗ್ ಬೇಕಾದ್ರೆ ರೀಚ್ ಆಗ್ಬೋದು. ಸೊ ನಾನ್ ತಾಜ್ ಮಹಲ್ ಹೋಗಿದ್ದು ಸೋಲೋ ಟ್ರಿಪ್ ಫ್ರಮ್ ಬ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್. ಅಂಡ್ ಈ ಜರ್ನಿ ಯಾವ ತರ ಇತ್ತು, ಎಕ್ಸ್ಪೆನ್ಸಸ್ ಏನೇನಾಗಿದೆ ಅಂತ ಫುಲ್ ಡೀಟೇಲ್ಸ್ ಈ ವ್ಲಾಗ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಮರಿದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಲೈಫ್ ಅಲ್ಲಿ ಒಂದ್ಸಲ ಆದ್ರೂ ತಾಜ್ ಮಹಲ್ ನ ವಿಸಿಟ್ ಮಾಡ್ಬೇಕು ಅಂತ ವೈಟ್ ಮಾಡ್ತಿರೋ ನಿಮ್ ಫ್ರೆಂಡ್ ಗೆ ರೀಲ್ ನ ಶೇರ್ ಮಾಡಿ. ಅಂಡ್ ಮರಿದೆ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.